ಕನ್ನಡ ಸಾಹಿತ್ಯ ಲೋಕದ ಮೇರು ವ್ಯಕ್ತಿತ್ವದ ಭೈರಪ್ಪನವರು ಎಸ್.ಎಲ್. ಭೈರಪ್ಪನವರ ನಿಧನ ಇವತ್ತು ಭಾರೀ ಆಘಾತ ಎಲ್ಲರಿಗೂ. ಭರಿಸಲಾಗದಂತಹ ಒಂದು ಆಸ್ತಿ ಎಸ್.ಎಲ್. ಭೈರಪ್ಪ. ಜೀವನ ಪರ್ವವನ್ನ ಮುಗಿಸಿದ್ದಾರೆ ಎಸ್.ಎಲ್. ಭೈರಪ್ಪ. ವಂಶವೃಕ್ಷ ಇನ್ನು ಬರೀ ನೆನಪು ಮಾತ್ರ. ಭೈರಪ್ಪ ವಂಶವೃಕ್ಷ. ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಬದುಕಿನ ಯಾನವನ್ನ ಮುಗಿಸಿದ್ದಾರೆ. ಬದುಕಿನ ಭಿತ್ತಿಯಿಂದ ಮರೆಯಾದ ಸಾಹಿತ್ಯ ಜೀವನ ದಾಟಿದ ಮೇರು ವ್ಯಕ್ತಿತ್ವದ ಎಸ್.ಎಲ್. ಭೈರಪ್ಪ. ಕಾದಂಬರಿ ಲೋಕದ ಭೀಮಕಾಯ ಭೈರಪ್ಪ ದೂರ ಸರಿದರು. ಸರಸ್ವತಿ ಪುತ್ರ ಭೈರಪ್ಪ ಜೀವನ ಪರ್ವ ಮುಕ್ತಾಯವಾಗಿದೆ. 94 ವರ್ಷಗಳ ಸಾರ್ಥಕ ತುಂಬು ಜೀವನವನ್ನ ನಡೆಸಿದ್ದಾರೆ ಎಸ್.ಎಲ್. ಭೈರಪ್ಪ. ಹಿರಿಯ ಸಾಹಿತಿ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ನಿಧನರಾಗಿದ್ದಾರೆ. ಭೈರಪ್ಪನವರ ಬಗ್ಗೆ ಸಾಕಷ್ಟು ಈಗಾಗಲೇ ಅವರ ಅಭಿಮಾನಿಗಳು ಹಿತೈಷಿಗಳು ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಸಾಹಿತಿ ಎಸ್.ಎಲ್. ಭೈರಪ್ಪನವರು ಕೇವಲ ಸಾಹಿತಿಗಳಾಗಿರಲ್ಲ, ಕಷ್ಟ ಅಂತ ಕೇಳ್ಕೊಂಡು ಬಂದ್ರೆ ಅವರಿಗೆ ಸಾಕಷ್ಟು ಸಹಾಯಗಳನ್ನ ಕೂಡ ಮಾಡಿದ್ದಾರೆ. ನಮ್ದೀಗ ಅವರ ಸಹಾಯ ಪಡ್ಕೊಂಡಂತಹ ಗಣೇಶ್ ಶಾಸ್ತ್ರನ ಮಾತಾಡಿಸ್ತಾ ಹೋಗ್ತೀನಿ. ಬಹಳ ಪ್ರಮುಖವಾಗಿ ಎಸ್.ಎಲ್. ಭೈರಪ್ಪನವರು ಯಾವ ಭೇಟಿಯಾಗಿದ್ರಿ, ಏನ್ ಸಹಾಯ ಪಡ್ಕೊಂಡಿದ್ರಿ? 2020ನೇ ಇಸ್ವಿಲಿ ನಾನು ಬಂದು ಎಸ್.ಎಲ್. ಭೈರಪ್ಪನವ್ರನ್ನ ಭೇಟಿ ಮಾಡಿದೆ. ಮೊದಲು ಈ ತರ ನನ್ನ ಮಗಳನ್ನ KS ಮಾಡಿಸ್ಬೇಕು ಅಂತಿದ್ದೀನಿ, ತಹಸೀಲ್ದಾರ್ ಮಾಡಬೇಕು ಅಂತಿದ್ದೀನಿ, ಸಹಾಯ ಮಾಡಿ ಸ್ವಾಮಿ ಅಂತಂದೆ. ನೀ ಯಾರ ಮಗ ಅಪ್ಪ? ರಾಮಲಿಂಗ ಶಾಸ್ತ್ರಿಗಳ ಮಗ ಅಂದೆ. ನಿಮ್ ತಂದೆನೂ ನಾನು ತುಂಬಾ ಸ್ನೇಹಿತರು, ಹೋಗು ಸ್ನೇಹಿತರು, ನೀವು ನಮ್ಮ ಮನೆಗೂ ಬಂದಿದ್ರಿ ಸ್ವಾಮಿ ಅಂತ ಹೇಳಿದೆ. ಅವೆಲ್ಲ ವಿಡಿಯೋ ಎಲ್ಲ ಉಂಟು, ನಾವು ಮಾತಾಡಿರೋದು ಅವೆಲ್ಲ ಉಂಟು, ವಿಡಿಯೋ ಇದೆ. ಸರಿ, ಆಮೇಲೆ ಅವರು ಮಾತಾಡಿಸಿದಾಗ ನಿನ್ ಮಗಳಿಗೆ ಆಯ್ತು, ನಾನು ಸೀಟ್ ಕೊಡಿಸ್ತೀನಿ ಅಂತ ಸೀಟು ಕೊಡಿಸಿ, ಆಮೇಲೆ ಬುಕ್ಸ್ಗಳು ಕೊಡಿಸಿ, ನನಗೆ ಶಂಕರ್ ಮಠ ಇಲ್ಲೇ ಇರಬೇಕಾಗಿ ಬರುತ್ತೆ, ಕೊಳ್ಳೇಗಾಲದಿಂದ ಹೋಗಿ ಬಂದು ಮಾಡೋಕ್ಕಾಗಲ್ಲ, ಇರಬೇಕಾಗುತ್ತೆ ಅಂದಾಗ ನನಗೆ ಶಂಕರ್ ಮಠ 3ನೇ ಕ್ಲಾಸ್ಲಿ ಮನೆನೂ ಮಾಡಿಸ್ಕೊಟ್ಟು ನಂಗೆ ಎಲ್ಲಾ ತರದನ್ನು ಸಹಾಯ ಮಾಡ್ತಿದ್ರು. ಇತ್ತೀಚೆಗೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟಾಗ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಅವರೆಲ್ಲ ಬಂದ್ರು. ಅವತ್ತು ನಾ ಅಲ್ಲೇ ಇದ್ದು ನಾವೊಂದು ಹೂನಾರನೂ ಹಾಕ್ತಾ, ಅದು ವಿಡಿಯೋ ಎಲ್ಲ ಉಂಟು. ಹೂನಾರ ಹಾಕಿ ಅವ್ರಿಗೆ ಸನ್ಮಾನ ಮಾಡಿದೆ, ನಮಸ್ಕಾರ ಮಾಡಿದೆ. ಆಮೇಲೆ ಇನ್ನೂ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಬಿತ್ತು, ಪ್ರಮೋದಾದೇವಿ ಒಡೆಯವರು ಅವರು. ಆಗ ಕೈಲಾಗಲ್ಲ ನನಗೆ ಅಂತ ನನಗೆ ಫೋನ್ ಮಾಡಿ ಕರೆಸ್ಕೊಂಡ್ರು. ಆಗೇನು ಬಂದಾಗ ಬಾಯ ನನ್ನ ಜೊತೆ ಈ ತರ ಜಗನ್ಮೋಹನ ಅರಮನೆಗೆ ಹೋಗ್ಬೇಕು, ಅಲ್ಲಿ ಕಾರ್ಯಕ್ರಮ ಇದೆ ಬಪ್ಪ ಅಂದ್ರು. ಸರಿ ಅಂದ್ಬಿಟ್ಟು ಅವ್ರ ಜೊತೆಲಿ ಹೋಗಿದ್ದೆ. ಅದಾದ್ಮೇಲೆ ಯುಗಾದಿ ಹಬ್ಬ ಒಂದು 10 ದಿನ ಅಂತ 15 ದಿನ ಅಂತ ಬಂದೆ ಇಲ್ಲಿಗೆ. ಕೂಗಿದ್ರು, ಈ ತರ ನಮ್ಮ ಊರ್ಲಿ ಯದುವೀರ ಒಡೆಯರು ಎಲ್ಲ ಸನ್ಮಾನ ಮಾಡಬೇಕು ಅಂತಿದ್ದಾರೆ ನಮ್ಮ ಗ್ರಾಮದವರೆಲ್ಲ, ನನ್ನ ದಯವಿಟ್ಟು ಬಾ ಅಂತಂದ್ರು. ಆಗ ಅವ್ರ ಜೊತೆಲಿ ಓದಿದ್ದೆ ನಾನು, ಶಿವಮೊಗ್ಗ ಹೋಗ್ಬೇಕು ಬಾ ಅಂತಂದ್ರು. ಆಗ ಹೋಗಿದ್ದೆ ಅಲ್ಲಿಗೆ. ಕಡೆಯ ಬಾರಿ ಅವ್ರನ್ನ ಯಾವಾಗ ನೋಡಿದ್ ಸರ್? ಸರ್ ನಾನು ಯುಗಾದಿ ಹಬ್ಬ 20 ದಿನ ಅಂತ ನೋಡಿದ್ದು. ಆಮೇಲೆ ಪುನಃ ಭೇಟಿ ಆಗ್ಲೇ ಇಲ್ಲ ನಾನು ಇತ್ತೀಚೆಗೆ. 3 ತಿಂಗಳಾಯ್ತು ಸರ್, ಅಷ್ಟೇ 3-4 ತಿಂಗಳಾಯ್ತು ಅಷ್ಟೇ. ರಜನಿಕಾಂತ್ ಅವರು ಕೂಡ ಅವರೆಲ್ಲ ಭೇಟಿ ಆಗ್ಬೇಕು ಅಂತ ಬಯಸಿದ್ರು ಅಂತ ವಿಚಾರ ಬಂತು ಸರ್. ಮಾತಾಗಿ ಅವ್ರ ಮನೆ ಬಂದೆ, ಬರ್ತಿದ್ದೆ. ಬಂದಾಗ ಅವರು ಕಾರ್ ನಿಲ್ಲಿಸ್ಬಿಟ್ಟು ಗ್ಲಾಸ್ ತೆಗೆದಾಗ ನೋಡ್ತೀನಿ ರಜನಿಕಾಂತ್ ಅವರು. ಆಮೇಲೆ ತಾವು ರಜನಿಕಾಂತ್ ಅವರು ಅಲ್ವೇ ಅಂದ್ರೆ ಹೌದು. ಎಸ್.ಎಲ್. ಭೈರಪ್ಪ ಇದ್ದಾರ ಕೇಳಿ, ನಾ ಪೂಜೆ ಡ್ರೆಸ್ಲಿಂಗ್ ಇರೋದ್ರಿಂದ ಯಾರೋ ಬಂದ್ರು ಪುರಾಯ್ತು ಅಂದ್ಬಿಟ್ಟು ನಿಲ್ಲಿಸ್ಕೊಂಡು ಮಾತಾಡಿಸಿದ್ರು. ಆಮೇಲೆ ಜನ ಮುತ್ಬಿಡ್ತಾರೆ. ಒಳಗೋಗಿ ಹೇಳ್ದೆ, ಸರ್ ಈ ತರ ಹಿಂಗ್ ಬಂದಿದ್ದಾರೆ ರಜನಿಕಾಂತ್ ಅವರು, ಅವ್ರ ಧಾರಾವಾಹಿ ಮಾಡ್ಬೇಕಂತೆ, ದಾಟು ಮತ್ತು ಸಾಕ್ಷಿ ಅಂದ್ರೆ ಧಾರಾವಾಹಿ ಮಾಡ್ಬೇಕಂತ ಹೇಳಿ. ಆಗ ಅವರು ನಾನೇ ಕಳಿಸ್ತೀನಿ, ಆಗಲ್ಲ, ಇಲ್ಲಿ ಜನ ಮುತ್ಬಿಡ್ತಾರೆ, ಗಲಾಟೆ, ಅಂಗಡಿ ಬೀದಿ ಮೇನ್ ರೋಡು, ಬೇರೆ ಜಾಗಕ್ಕೆ ಸೇರಕ್ಕೆ ಹೇಳೋದು. ಆಗ ನಾ ಬಂದು ರಜನಿಕಾಂತ್ ಅವ್ರಿಗೆ ಹೇಳೋದು, ಈ ತರ ಇಲ್ಲಿ ಆಗಲ್ಲ, ನೀವು ಬೇರೆ ಜಾಗ ಹೇಳಿದ್ದಾರೆ, ಶಂಕರ್ ಮಠ ತಾವು ಸೇರೋಣ ಹೀಗೆ ಅಂತ ಹೇಳಿದ್ರು. ಅದಕ್ಕೆ ಆಯ್ತು ಅಂತ ಹೇಳಿದ್ರು. ಆಮೇಲೆ ಆ ಕಾದಂಬರಿ ಬಗ್ಗೆ ಒಂದೆರಡು ಮಾತಾಡೋದು ನನ್ನ ಹತ್ರ. ಆ ಸಾಕ್ಷಿ ಅನ್ನೋದ್ರಲ್ಲಿ ಕೋರ್ಟಲ್ಲಿ ಜಡ್ಜು ಕೇಳ್ತಾನೆ, ಒಬ್ಬ ಅಪರಾಧಿ ಇರ್ತಾನೆ, ಅಪರಾಧಿನ ಒಬ್ಬ ಲಾಯರ್ ಬಗ್ಗೆ ಕಾದಂಬರಿ ಅದು ಕಥೆ. ಆಗ ಕೇಳ್ತಾನೆ, ಆಗ ನಿನ್ಗೆ ಸಾಕ್ಷಿಯಾದವರು ಇದಾರಪ್ಪ ಅಂತಾನೆ. ಇದರ ಸಮೀ ಭೈರಪ್ಪ ಅಂತಾನೆ. ಆಗ ಅವರು ಅಮೀನ ಕೂಗ್ತಾನೆ, ಭೈರಪ್ಪ ಅಂತ. ಆಗ ಇವ್ರು ಬರೋದ್ ನೋಡ್ಬಿಟ್ಟು ಜಡ್ಜು ತನ್ನ ಸೀಟಿಂದಾನೇ ಇಳಿದ್ ಬಂದು ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡ್ಬಿಟ್ಟು ಅದೊಂದು ಅದ್ಭುತವಾದ ಕಾದಂಬರಿ. ಸಾಕ್ಷಿ ಮತ್ತೆ ದಾಟು 2 ಅದ್ಭುತವಾದ ಕಾದಂಬರಿಗಳು. ಭೇಟಿ ಆಗಕ್ಕೆ ಸಾಧ್ಯ ಆಗಲಿಲ್ಲ ರಜನಿಕಾಂತ್ ಅವರು, ಭೈರಪ್ಪ ಆಗ್ಲಿಲ್ಲ, ಭೇಟಿ ಆಗಕ್ ಸಾಧ್ಯ ಆಗ್ಲಿಲ್ಲ. ಅವ್ರು ಭೇಟಿ ಮೇಲೆ ಮಾತಾಡಿದ್ರು ಅಷ್ಟೇ. ನಮ್ಮನೆ ತಾವು ಯಾರು ಬರೋದ್ ಬೇಡ ಸಿನಿಮಾದವ್ರು, ನಂಗೆ ಕೈಲಾಗಲ್ಲ, ಆರೋಗ್ಯ ಸರಿ ಇಲ್ಲ ಕಣಯ್ಯ ಅಂತಂದ್ರು. ಆಗ ನಾ ಮಾತಾಡದೆ ಅವರು ರಜನಿಕಾಂತ್ ಅವ್ರ ಜೊತೆಲಿ ನಾನು ಮಾತಾಡಿದೆ. ಅವೆಲ್ಲ ವಿಡಿಯೋ ಎಲ್ಲ ಉಂಟು, ಗಲಾಟೆ ಆಗ್ಬಿಡುತ್ತೆ. ಮಗಳಿಗೂ ಕೂಡ ಸಹಾಯ ಮಾಡಿದ್ರೆ ಹೇಳ್ತಾ ಇದ್ರಿ. ಮಗಳಿಗೂ ತುಂಬಾ ಸಹಾಯ ಮಾಡಿದ್ರು. ನನ್ನ ಮಗಳಿಗೂ ತುಂಬಾ ಸಹಾಯ ಮಾಡಿದ್ರು. ಬುಕ್ಸ್ ಕೊಡ್ಸೋದು, ಆಫೀಸ್ಗೆ ಮನೆಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು ನಂಗೆ ಪ್ರತಿಯೊಂದೊಂದು. ಸ್ವಾಮಿ ಹಿಂಗ್ ಮನೆ ಮಾಡ್ದೆ ಅಂದೆ,
ಅದಕ್ಕೆ ಶಂಕರಮಠ 3ನೇ ಕ್ಲಾಸ್ ಇದ್ದೀನಿ ಅಂದ್ರೆ ಬಾ ಅಂತ ಅನ್ನೋರು, ಹಾಗಾಗಿ ಹೇಳ್ ಕಳ್ಸೋರು, ಬರ್ತಿದ್ದೆ. ಯಾವಾಗಿಂದ ಅವರು ಹುಷಾರ್ ತಪ್ಪಿದ್ರು ಸರ್ ಅಂತ? ಸ್ವಾಮಿ ಅವ್ರಿಗೆ ಸನ್ಮಾನ ಮಾಡಿದ್ರಲ್ಲ ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳು ಸನ್ಮಾನ ಮಾಡಿದಾಗ ಅವರು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರು. ಆಗಿಂದ ಸ್ವಲ್ಪ ಕೈಲಿ ಆಗ್ತಿರ್ಲಿಲ್ಲ ಅವ್ರಿಗೆ. ಮೊದಲನಾಗ ಆರೋಗ್ಯ ಸರಿ ಇಲ್ಲ ಕಣಯ್ಯ. ಆಗ ನಮ್ಮ ತಂದೆ ಹೆಸರಿಡದೆ ಕೂಗ್ತಿದ್ರು, ರಾಮಲಿಂಗ ಬಾ ಅಂತ ಕೂಗ್ತಿದ್ರು. ನನ್ನ ಪ್ರತಿಯೊಂದಕ್ಕೂ ಸಹಾಯ ಮಾಡ್ತಿದ್ರು ಪಾಪ. ಇಲ್ಲ ಅಂತ ನನಗೆ ಅಂತ ನಮ್ಮ ತಂದೆನೇ ಇದ್ದಷ್ಟು ಸಂತೋಷ ಆಗಿತ್ತು ನನಗೆ. ನಮ್ಮ ತಂದೆ ಕಳ್ಕೊಂಡೆ ಇದೇ ಇರಲಿಲ್ಲ ನನಗೆ, ಅಂತ ಇದ್ವಾಗಿದ್ದೀನಿ. ಅಂದ್ರೆ ಸಹಾಯ ಕೇಳ್ಕೋಬಹುದು, ಎಲ್ರಿಗೂ ಸಹಾಯ ಮಾಡ್ತಾ ಇದ್ರು ಅವರು. ಮಾಡ್ತಿದ್ರು ಸ್ವಾಮಿ. 1 ಕೋಟಿ ರೂಪಾಯಿನೇ ದಾನ ಮಾಡಿದ್ದಾರೆ ಅವ್ರ ಊರ್ಲಿ ಕೆರೆ ಕಟ್ಸಕ್ಕೆ. ಅಂತದ್ರಲ್ಲಿ ಅವರು ಸಹಾಯ ಮಾಡಿರ್ತಾರೆ ಮಾಡೋರು. ನಂಗೆ ತುಂಬಾ ನಮ್ಮ ತಂದೆ ಕಳ್ಕೊಂಡ್ರೆ ಏನ್ ದುಃಖ ಆಗ್ತಿದೆ ಅಷ್ಟೇ ದುಃಖ ಆಗ್ತಿದೆ ಸ್ವಾಮಿ. ಅನ್ನನೇ ಇಳಗ್ಲಿಲ್ಲ ನನಗೆ ನ್ಯೂಸ್ ನೋಡ್ಬಿಟ್ಟು. ಇದೇನ್ ಹಿಂಗೆ ಅಂತ ಪರಮಾಶ್ಚರ್ಯ ಆಗೋಯ್ತು ನನಗೆ ನ್ಯೂಸ್ ನೋಡ್ಬಿಟ್ಟು. ಅವ್ರ ಕುಟುಂಬಸ್ಥರ ಭೇಟಿಯಾಗಿ ಯಾವಾಗ ಮೈಸೂರು ತರ್ತಾರೆ ಅಥವಾ ಬೆಂಗಳೂರಲ್ಲ ಯಾವ ಅಧ್ಯಕ್ಷರಲ್ಲಿ ಹೇಗೆ ನಡೀತಿ ಗೊತ್ತಾಯ್ತು? ಇಲ್ಲೇ ಬರುತ್ತೆ ಸ್ವಾಮಿ. ಈಗ ಇಲ್ಲೇ ಬಂದು ಕೊನೆಗೆ ಇದಕ್ ತಗೊಂಡೋಗ್ತಾರೆ. ಅದ್ಯಾವ್ದೋ ಹೇಳು ರಂಗಮಂದಿರನು ಯಾವ್ದು ಅಲ್ಲಿ ಇಡ್ತೀನಿ ಅಂತಂದ್ರು ಅವರು. ಆಮೇಲೆ ಇಲ್ಲಿಗೆ ಬರೋದೀಗ, ಇಲ್ಲಿಗೆ ಬರುತ್ತೆ, ಬರುತ್ತೆ. ಇದಿಷ್ಟು ಎಸ್ ಎಲ್ ಭೈರಪ್ಪನವರ ಸಾಕಷ್ಟು ಸಹಾಯವನ್ನು ಪಡೆದುಕೊಂಡಂತಹ ಗಣೇಶ್ ಶಾಸ್ತ್ರಿ ಅವರ ಮಾತುಗಳು. ಜೊತೆಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತಾರೆ. ರಜನಿಕಾಂತ್ ಅವರು ಅವರ ರಜನಿಕಾಂತ್ ಅವರನ್ನು ಭೇಟಿಗೆ ಬಂದಿದ್ರು, ಆ ಭೇಟಿ ಕೂಡ ಸಾಧ್ಯ ಆಗಿರಲಿಲ್ಲ. ಜೊತೆಗೆ ಎಸ್ ಎಲ್ ಭೈರಪ್ಪನವರ ಕಾದಂಬರಿಯನ್ನು ಕೂಡ ಅವರು ಧಾರಾವಾಹಿ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆದರೆ ಅವರ ಭೇಟಿಗೆ ಬಂದ ಸಂದರ್ಭದಲ್ಲೂ ಕೂಡ ಅವರ ಭೇಟಿಯಾಗಿ ಸಾಧ್ಯ ಆಗಿರಲಿಲ್ಲ. ಜೊತೆಗೆ ಸಾಕಷ್ಟು ಸಹಾಯಗಳನ್ನ ಮಾಡಿರೋದ್ರ ಬಗ್ಗೆ ಅವರ ಅಭಿಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ ಕನ್ನಡ. ಕನ್ನಡ ಸಾಹಿತ್ಯ ಲೋಕದ ಮೇರು ವ್ಯಕ್ತಿತ್ವದ ಭೈರಪ್ಪನವರು ಎಸ್.ಎಲ್. ಭೈರಪ್ಪನವರ ನಿಧನ ಇವತ್ತು ಭಾರೀ ಆಘಾತ ಎಲ್ಲರಿಗೂ. ಭರಿಸಲಾಗದಂತಹ ಒಂದು ಆಸ್ತಿ ಎಸ್.ಎಲ್. ಭೈರಪ್ಪ. ಜೀವನ ಪರ್ವವನ್ನ ಮುಗಿಸಿದ್ದಾರೆ ಎಸ್.ಎಲ್. ಭೈರಪ್ಪ. ವಂಶವೃಕ್ಷ ಇನ್ನು ಬರೀ ನೆನಪು ಮಾತ್ರ. ಭೈರಪ್ಪ ವಂಶವೃಕ್ಷ. ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಬದುಕಿನ ಯಾನವನ್ನ ಮುಗಿಸಿದ್ದಾರೆ. ಬದುಕಿನ ಭಿತ್ತಿಯಿಂದ ಮರೆಯಾದ ಸಾಹಿತ್ಯ ಜೀವನ ದಾಟಿದ ಮೇರು ವ್ಯಕ್ತಿತ್ವದ ಎಸ್.ಎಲ್. ಭೈರಪ್ಪ. ಕಾದಂಬರಿ ಲೋಕದ ಭೀಮಕಾಯ ಭೈರಪ್ಪ ದೂರ ಸರಿದರು. ಸರಸ್ವತಿ ಪುತ್ರ ಭೈರಪ್ಪ ಜೀವನ ಪರ್ವ ಮುಕ್ತಾಯವಾಗಿದೆ. 94 ವರ್ಷಗಳ ಸಾರ್ಥಕ ತುಂಬು ಜೀವನವನ್ನ ನಡೆಸಿದ್ದಾರೆ ಎಸ್.ಎಲ್. ಭೈರಪ್ಪ. ಹಿರಿಯ ಸಾಹಿತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ನಿಧನರಾಗಿದ್ದಾರೆ. ಭೈರಪ್ಪನವರ ಬಗ್ಗೆ ಸಾಕಷ್ಟು ಈಗಾಗಲೇ ಅವರ ಅಭಿಮಾನಿಗಳು ಹಿತೈಷಿಗಳು ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಸಾಹಿತಿ ಎಸ್ ಎಲ್ ಭೈರಪ್ಪನವರು ಕೇವಲ ಸಾಹಿತಿಗಳಾಗಿರಲ್ಲ, ಕಷ್ಟ ಅಂತ ಕೇಳ್ಕೊಂಡು ಬಂದ್ರೆ ಅವರಿಗೆ ಸಾಕಷ್ಟು ಸಹಾಯಗಳನ್ನ ಕೂಡ ಮಾಡಿದ್ದಾರೆ. ನಮ್ದೀಗ ಅವರ ಸಹಾಯ ಪಡ್ಕೊಂಡಂತಹ ಗಣೇಶ್ ಶಾಸ್ತ್ರನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಎಸ್ ಎಲ್ ಭೈರಪ್ಪನವರು ಯಾವ ಭೇಟಿಯಾಗಿದ್ರಿ, ಏನ್ ಸಹಾಯ ಪಡ್ಕೊಂಡಿದ್ರಿ? 2020ನೇ ಇಸ್ವಿಲಿ ನಾನು ಬಂದು ಎಸ್ ಎಲ್ ಭೈರಪ್ಪನವ್ರನ್ನ ಭೇಟಿ ಮಾಡಿದೆ. ಮೊದಲು ಈ ತರ ನನ್ನ ಮಗಳನ್ನ KS ಮಾಡಿಸ್ಬೇಕು ಅಂತಿದ್ದೀನಿ, ತಹಸೀಲ್ದಾರ್ ಮಾಡಬೇಕು ಅಂತಿದ್ದೀನಿ, ಸಹಾಯ ಮಾಡಿ ಸ್ವಾಮಿ ಅಂತಂದೆ. ನೀ ಯಾರ ಮಗ ಅಪ್ಪ? ರಾಮಲಿಂಗ ಶಾಸ್ತ್ರಿಗಳ ಮಗ ಅಂದೆ. ನಿಮ್ ತಂದೆನೂ ನಾನು ತುಂಬಾ ಸ್ನೇಹಿತರು, ಹೋಗು ಸ್ನೇಹಿತರು, ನೀವು ನಮ್ಮ ಮನೆಗೂ ಬಂದಿದ್ರಿ ಸ್ವಾಮಿ ಅಂತ ಹೇಳಿದೆ. ಅವೆಲ್ಲ ವಿಡಿಯೋ ಎಲ್ಲ ಉಂಟು, ನಾವು ಮಾತಾಡಿರೋದು ಅವೆಲ್ಲ ಉಂಟು, ವಿಡಿಯೋ ಇದೆ. ಸರಿ, ಆಮೇಲೆ ಅವರು ಮಾತಾಡಿಸಿದಾಗ ನಿನ್ ಮಗಳಿಗೆ ಆಯ್ತು ನಾನು ಸೀಟ್ ಕೊಡಿಸ್ತೀನಿ ಅಂತ ಸೀಟು ಕೊಡಿಸಿ, ಆಮೇಲೆ ಬುಕ್ಸ್ಗಳು ಕೊಡಿಸಿ, ನನಗೆ ಶಂಕರ್ ಮಠ ಇಲ್ಲೇ ಇರಬೇಕಾಗಿ ಬರುತ್ತೆ, ಕೊಳ್ಳೇಗಾಲದಿಂದ ಹೋಗಿ ಬಂದು ಮಾಡೋಕ್ಕಾಗಲ್ಲ, ಇರಬೇಕಾಗುತ್ತೆ ಅಂದಾಗ ನನಗೆ ಶಂಕರ್ ಮಠ 3ನೇ ಕ್ಲಾಸ್ಲಿ ಮನೇನೂ ಮಾಡಿಸ್ಕೊಟ್ರು. ಮನೆ ಮಾಡಿಸ್ಕೊಟ್ಟು ನಂಗೆ ಎಲ್ಲಾ ತರದನ್ನು ಸಹಾಯ ಮಾಡ್ತಿದ್ರು. ಇತ್ತೀಚೆಗೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟಾಗ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಅವರೆಲ್ಲ ಬಂದ್ರು. ಅವತ್ತು ನಾ ಅಲ್ಲೇ ಇದ್ದು ನಾವೊಂದು ಹೂನಾರನೂ ಹಾಕ್ತೆ, ಅದು ವಿಡಿಯೋ ಎಲ್ಲ ಉಂಟು. ಹೂನಾರ ಹಾಕಿ ಅವ್ರಿಗೆ ಸನ್ಮಾನ ಮಾಡಿದೆ, ನಮಸ್ಕಾರ ಮಾಡಿದೆ. ಆಮೇಲೆ ಇನ್ನೂ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಬಿತ್ತು, ಪ್ರಮೋದಾದೇವಿ ಒಡೆಯವರು ಅವರು. ಆಗ ಕೈಲಾಗಲ್ಲ ನನಗೆ ಅಂತ ನನಗೆ ಫೋನ್ ಮಾಡಿ ಕರೆಸ್ಕೊಂಡ್ರು. ಆಗೇನು ನನಗೆ ಬಾಯ ನನ್ನ ಜೊತೆ ಈ ತರ ಜಗನ್ಮೋಹನ ಅವ್ರ ಮನೆಗೆ ಹೋಗ್ಬೇಕು, ಅಲ್ಲಿ ಕಾರ್ಯಕ್ರಮ ಇದೆ ಬಪ್ಪ ಅಂದ್ರು. ಸರಿ ಅಂದ್ಬಿಟ್ಟು ಅವ್ರ ಜೊತೆಲಿ ಹೋಗಿದ್ದೆ. ಅದಾದ್ಮೇಲೆ ಯುಗಾದಿ ಹಬ್ಬ ಒಂದು 10 ದಿನ ಅಂತ 15 ದಿನ ಅಂತ ಬಂದೆ ಇಲ್ಲಿಗೆ. ಆ ಕೂಗಿದ್ರು, ಈ ತರ ನಮ್ಮ ಊರ್ಲಿ ಯದುವೀರ ಒಡೆಯರು ಎಲ್ಲ ಸನ್ಮಾನ ಮಾಡಬೇಕು ಅಂತಿದ್ದಾರೆ ನಮ್ ಗ್ರಾಮದವರೆಲ್ಲ, ನನ್ನ ದಯವಿಟ್ಟು ಬಾ ಅಂತಂದ್ರು. ಆಗ ಅವ್ರ ಜೊತೆಲಿ ಓದಿದ್ದೆ ನಾನು, ಶಿವಮೊಗ್ಗ ಹೋಗ್ಬೇಕು ಬಾ ಅಂತಂದ್ರು. ಆಗ ಹೋಗಿದ್ದೆ ಅಲ್ಲಿಗೆ. ಕಡೆಯ ಬಾರಿ ಅವ್ರನ್ನ ಯಾವಾಗ ನೋಡಿದ್ ಸರ್ ಇವತ್ತ? ಸರ್, ನಾನು ಯುಗಾದಿ ಹಬ್ಬ 20 ದಿನ ಅಂತ ನೋಡಿದ್ದು. ಆಮೇಲೆ ಪುನಃ ಭೇಟಿ ಆಗ್ಲೇ ಇಲ್ಲ ನಾನು ಇತ್ತೀಚೆಗೆ. 3 ತಿಂಗಳಾಯ್ತು ಸರ್, ಅಷ್ಟೇ, 3-4 ತಿಂಗಳಾಯ್ತು ಅಷ್ಟೇ. ರಜನಿಕಾಂತ್ ಅವರು ಕೂಡ ಅವರೆಲ್ಲ ಭೇಟಿ ಆಗ್ಬೇಕು ಅಂತ ಬಯಸಿದ್ರು ಅಂತ
ವಿಚಾರ ಬಂತು ಸರ್? ಅಕಸ್ಮಾತಾಗಿ ಅವ್ರ ಮನೆ ಬಂದೆ, ಬರ್ತಿದ್ದೆ, ಬಂದಾಗ ಅವರು ಕಾರ್ ನಿಲ್ಲಿಸ್ಬಿಟ್ಟು ಗ್ಲಾಸ್ ತೆಗೆದಾಗ ನೋಡ್ತೀನಿ ರಜನಿಕಾಂತ್ ಅವರು. ಆಮೇಲೆ ತಾವು ರಜನಿಕಾಂತ್ ಅವರು ಅಲ್ವೇ ಅಂದ್ರೆ ಹೌದು, ಎಸ್.ಎಲ್. ಭೈರಪ್ಪ ಇದ್ದಾರ ಕೇಳಿ, ನಾ ಪೂಜೆ ಡಸ್ಲಿಂಗ್ ಇರೋದ್ರಿಂದ ಯಾರೋ ಬಂದ್ರು ಪುರೋಹಿತರು ಅಂದ್ಬಿಟ್ಟು ನಿಲ್ಲಿಸ್ಕೊಂಡು ಮಾತಾಡ್ಸಿದ್ರು. ಆಮೇಲೆ ಜನ ಮುತ್ಬಿಡ್ತಾರೆ. ಒಳಗೋಗಿ ಹೇಳ್ದೆ, ಸರ್ ಈ ತರ ಹಿಂಗ್ ಬಂದಿದ್ದಾರೆ ರಜನಿಕಾಂತ್ ಅವರು, ಅವ್ರು ಧಾರಾವಾಹಿ ಮಾಡ್ಬೇಕಂತೆ, ದಾಟು ಮತ್ತು ಸಾಕ್ಷಿ ಅಂದ್ರೆ ಧಾರಾವಾಹಿ ಮಾಡ್ಬೇಕಂತ. ಆಗ ಅವರು ನಾನೇ ಹೇಳಿ ಕಳಿಸ್ತೀನಿ, ಆಗಲ್ಲ, ಇಲ್ಲಿ ಜನ ಮುತ್ಬಿಡ್ತಾರೆ, ಗಲಾಟೆ, ಅಂಗಡಿ ಬೀದಿ ಮೇನ್ ರೋಡ್, ಬೇರೆ ಜಾಗಕ್ಕೆ ಸೇರಕ್ಕೆ ಹೇಳೋನು. ಆಗ ನಾ ಬಂದು ರಜನಿಕಾಂತ್ ಅವ್ರಿಗೆ ಹೇಳೋದು, ಈ ತರ ಇಲ್ಲ, ಆಗಲ್ಲ, ನೀವು ಬೇರೆ ಜಾಗ ಹೇಳಿದ್ದಾರೆ, ಶಂಕರ ಮಠ ತಾವು ಸೇರೋಣ ಹೀಗೆ ಅಂತ ಹೇಳಿದ್ರು. ಅದಕ್ಕೆ ಆಯ್ತು ಅಂತ ಹೇಳಿದ್ರು. ಆಮೇಲೆ ಆ ಕಾದಂಬರಿ ಬಗ್ಗೆ ಒಂದೆರಡು ಮಾತಾಡೋದು ನನ್ನ ಹತ್ರ. ಆ ಸಾಕ್ಷಿ ಅನ್ನೋದ್ರಲ್ಲಿ ಕೋರ್ಟಲ್ಲಿ ಜಡ್ಜು ಕೇಳ್ತಾನೆ, ಒಬ್ಬ ಅಪರಾಧಿ ಇರ್ತಾನೆ, ಅಪರಾಧಿನ ಒಬ್ಬ ಲಾಯರ್ ಬಗ್ಗೆ ಕಾದಂಬರಿ ಅದು ಕಥೆ. ಆಗ ಕೇಳ್ತಾನೆ, ಆಗ ನಿನ್ಗೆ ಸಾಕ್ಷಿಯಾದವರು ಇದಾರಪ್ಪ ಅಂತಾನೆ, ಇದರ ಸಮೀ ಭೈರಪ್ಪ ಅಂತಾನೆ. ಆಗ ಅವರು ಅಮೀನ ಕೂಗ್ತಾನೆ, ಭೈರಪ್ಪ ಭೈರಪ್ಪ ಅಂತ. ಆಗ ಇವ್ರು ಬರೋದ್ ನೋಡ್ಬಿಟ್ಟು ಜಡ್ಜು ತನ್ನ ಸೀಟಿಂದಾನೇ ಇಳಿದ್ ಬಂದು ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡ್ಬಿಟ್ಟು ಅದೊಂದು ಅದ್ಭುತವಾದ ಕಾದಂಬರಿ. ಸಾಕ್ಷಿ ಮತ್ತೆ ದಾಟು ಎರಡು ಅದ್ಭುತವಾದ ಕಾದಂಬರಿಗಳು. ಭೇಟಿ ಆಗಕ್ಕೆ ಸಾಧ್ಯ ಆಗ್ಲಿಲ್ಲ ರಜನಿಕಾಂತ್ ಅವರು ಭೈರಪ್ಪ ಅವ್ರ? ಆಗ್ಲಿಲ್ಲ, ಭೇಟಿ ಆಗಕ್ ಸಾಧ್ಯ ಆಗ್ಲಿಲ್ಲ. ಅವ್ರು ಭೇಟಿ ಮೇಲೆ ಮಾತಾಡಿದ್ರು ಅಷ್ಟೇ, ನಮ್ಮನೆ ತಾವು ಯಾರು ಬರೋದ್ ಬೇಡ ಸಿನಿಮಾದವ್ರು, ನಂಗೆ ಕೈಲಾಗಲ್ಲ, ಆರೋಗ್ಯ ಸರಿ ಇಲ್ಲ ಕಣಯ್ಯ ಅಂತಂದ್ರು. ಆಗ ನಾ ಮಾತಾಡದೆ, ಅವರು ರಜನಿಕಾಂತ್ ಅವ್ರ ಜೊತೆಲಿ ನಾನು ಮಾತಾಡಿದೆ. ಅವೆಲ್ಲ ವಿಡಿಯೋ ಎಲ್ಲ ಉಂಟು, ಗಲಾಟೆ ಬಿಡುತ್ತೆ. ಮಗಳಿಗೂ ಕೂಡ ಸಹಾಯ ಮಾಡಿದ್ರೆ ನೀವೇ ಹೇಳ್ತಾ ಇದ್ರಿ. ಮಗಳಿಗೂ ತುಂಬಾ ಸಹಾಯ ಮಾಡಿದ್ರು, ನನ್ನ ಮಗಳಿಗೂ ತುಂಬಾ ಸಹಾಯ ಮಾಡಿದ್ರು. ಬುಕ್ಸ್ ಕೊಡ್ಸೋದು, ಆಫೀಸ್ಗೆ ಮನೆಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು ನಂಗೆ ಪ್ರತಿಯೊಂದೊಂದು. ಸ್ವಾಮಿ ಹಿಂಗ್ ಮನೆ ಮಾಡ್ದೆ ಅಂದೆ, ಅದಕ್ಕೆ ಶಂಕರ ಮಠ 3ನೇ ಕ್ಲಾಸ್ ಇದ್ದೀನಿ ಅಂದ್ರೆ ಬಾ ಅಂತ ಅನ್ನೋರು, ಹಾಗಾಗಿ ಹೇಳ್ ಕಳ್ಸೋರು, ಬರ್ತಿದ್ದೆ. ಯಾವಾಗಿಂದ ಅವರು ಹುಷಾರ್ ತಪ್ಪಿದ್ರು ಸರ್ ಅಂತ? ಸ್ವಾಮಿ ಅವ್ರಿಗೆ ಸನ್ಮಾನ ಮಾಡಿದ್ರಲ್ಲ ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳು ಸನ್ಮಾನ ಮಾಡಿದಾಗ ಅವರು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರು. ಆಗಿಂದ ಸ್ವಲ್ಪ ಕೈಲಿ ಆಗ್ತಿರ್ಲಿಲ್ಲ ಅವ್ರಿಗೆ. ಮೊದಲ್ನಾಗ ಆರೋಗ್ಯ ಸರಿ ಇಲ್ಲ ಕಣಯ್ಯ. ಆಗ ನಮ್ಮ ತಂದೆ ಹೆಸರು ಹಿಡ್ದೆ ಕೂಗ್ತಿದ್ರು, ರಾಮಲಿಂಗ ಬಾ ಅಂತ ಕೂಗ್ತಿದ್ರು. ನನ್ನ ಅಂತ ಪ್ರತಿಯೊಂದಕ್ಕೂ ಸಹಾಯ ಮಾಡ್ತಿದ್ರು ಪಾಪ. ಅವ್ರಿಲ್ಲ ಅಂತ ನನ್ಗೆ ಅಂತ ನಮ್ಮ ತಂದೆನೇ ಇದ್ದಷ್ಟು ಸಂತೋಷ ಆಗಿತ್ತು ನನಗೆ. ನಮ್ಮ ತಂದೆ ಕಳ್ಕೊಂಡೆ ಇದೇ ಇರ್ಲಿಲ್ಲ ನನಗೆ, ಅಂತ ಇದ್ವಾಗಿದ್ದೀನಿ. ಅಂದ್ರೆ ಸಹಾಯ ಕೇಳ್ಕೋಬಹುದು, ಎಲ್ರಿಗೂ ಸಹಾಯ ಮಾಡ್ತಾ ಇದ್ರು ಅವರು. ಮಾಡ್ತಿದ್ರು ಸ್ವಾಮಿ. 1 ಕೋಟಿ ರೂಪಾಯಿನೇ ದಾನ ಮಾಡಿದ್ದಾರೆ ಅವ್ರ ಊರ್ಲಿ ಕೆರೆ ಕಟ್ಸಕ್ಕೆ. ಅಂತದ್ರಲ್ಲಿ ಅವರು ಸಹಾಯ ಮಾಡ್ದಿರ್ತಾರೆ ಮಾಡೋರು. ನಂಗೆ ತುಂಬಾ, ನಮ್ಮ ತಂದೆ ಕಳ್ಕೊಂಡ್ರೆ ಏನ್ ದುಃಖ ಆಗ್ತಿದೆ ಅಷ್ಟೇ ದುಃಖ ಆಗ್ತಿದೆ ಸ್ವಾಮಿ. ಅನ್ನನೇ ಇಳಗ್ಲಿಲ್ಲ ನನಗೆ ನ್ಯೂಸ್ ನೋಡ್ಬಿಟ್ಟು. ಇದೇನ್ ಹಿಂಗೆ ಅಂತ ಪರಮಾಶ್ಚರ್ಯ ಆಗೋಯ್ತು ನನಗೆ ನ್ಯೂಸ್ ನೋಡ್ಬಿಟ್ಟು. ಅವ್ರ ಕುಟುಂಬಸ್ಥರ ಭೇಟಿಯಾಗಿ ಯಾವಾಗ ಮೈಸೂರು ತರ್ತಾರೆ ಅಥವಾ ಬೆಂಗಳೂರಲ್ಲ, ಯಾವ ಅಧ್ಯಕ್ಷರಲ್ಲಿ ಹೇಗೆ ನಡೀತೆ ಗೊತ್ತಾಯ್ತು? ಇಲ್ಲೇ ಬರುತ್ತೆ ಸ್ವಾಮಿ. ಈಗ ಇಲ್ಲೇ ಬಂದು ಕೊನೆಗೆ ಇದಕ್ ತಗೊಂಡೋಗ್ತಾರೆ, ಅದ್ಯಾವ್ದೋ ಹೇಳೋ ರಂಗಮಂದಿರನೂ ಯಾವ್ದು ಅಲ್ಲಿ ಇಡ್ತೀನಿ ಅಂತಂದ್ರು ಅವರು. ಆಮೇಲೆ ಇಲ್ಲಿಗೆ ಬರೋದೀಗ, ಇಲ್ಲಿಗೆ ಬರುತ್ತೆ, ಗಾಡಿ ಬರುತ್ತೆ. ಇದಿಷ್ಟು ಎಸ್.ಎಲ್. ಭೈರಪ್ಪನವರ ಸಾಕಷ್ಟು ಸಹಾಯವನ್ನು ಪಡ್ಕೊಂಡಂತಹ ಗಣೇಶ್ ಶಾಸ್ತ್ರಿ ಅವರ ಮಾತುಗಳು. ಜೊತೆಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತಾರೆ. ರಜನಿಕಾಂತ್ ಅವರು ಅವರ ಒಂದು ಏನು ರಜನಿಕಾಂತ್ ಅವರನ್ನು ಭೇಟಿಗೆ ಬಂದಿದ್ರು, ಆ ಭೇಟಿ ಕೂಡ ಸಾಧ್ಯ ಆಗಿರಲಿಲ್ಲ. ಜೊತೆಗೆ ಏನು ಎಸ್.ಎಲ್. ಭೈರಪ್ಪನವರ ಕಾದಂಬರಿಯನ್ನು ಕೂಡ ಅವರು ಧಾರಾವಾಹಿ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆದರೆ ಅವರ ಭೇಟಿಗೆ ಬಂದ ಸಂದರ್ಭದಲ್ಲೂ ಕೂಡ ಅವರ ಭೇಟಿಯಾಗಿ ಸಾಧ್ಯ ಆಗಿರಲಿಲ್ಲ. ಜೊತೆಗೆ ಸಾಕಷ್ಟು ಸಹಾಯಗಳನ್ನ ಮಾಡೋದ್ರ ಬಗ್ಗೆ ಈಗ ಅವರು ಅವರ ಅಭಿಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ.